ಮಕ್ಕಳೆಲ್ಲ 10th ಎಕ್ಸಾಮ್ ಬರೀತಿದ್ದಾರೆ. ಮನೆಯಲ್ಲಿ ಯಾವ ಥರ ಪ್ರಿಪ್ರೇಷನ್ ಮಾಡಿದ್ರೆ ಅಂತ ಹೇಳಿ. ನಾನೇನು ಪ್ರಿಪ್ರೇಷನ್ ಮಾಡಿಲ್ಲ, ಎಲ್ಲ ಅವರವರೇ ಮಾಡಿಕೊಂಡ್ರು. ಬಿಕಾಸ್ ದೇ ಆರ್ ಗ್ರೋನ್ ಅಪ್ ಅಲ್ವಾ, ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೆಮ್ಸೆಲ್ಸ್ ಆ್ಯಂಡ್ ದೇ ನೀಡ್ ಟು ಬಿ ವೆರಿ ಮೆಚ್ಯೂರ್ಡ್ ಇನಫ್ ಇನ್ ಹ್ಯಾಂಡ್ಲಿಂಗ್ ಥಿಂಗ್ಸ್. ಅವರೇ ಮಾಡಿಕೊಂಡ್ರು. ಓನ್ಲಿ ಥಿಂಗ್ ಈಸ್ ಆಸ್ ಅ ಪೇರೆಂಟ್ ವಿ ಹ್ಯಾವ್ ಟು ಮೋಟಿವೇಟ್ ದೆಮ್ ಆ್ಯಂಡ್ ಜಸ್ಟ್ ಲಿಟಲ್ ಬಿಟ್ ಆಫ್ ಪೊಲೀಸಿಂಗ್, ಓದಿದ್ಯಾ ಇಲ್ವಾ ಏನು ಇರ್ತಾ. ಅದರ್ವೈಸ್ ಇಟ್ಸ್ ಕೂಲ್ ಗೋಯಿಂಗ್ ಆನ್. ಅವ್ರು ಹೇಗೆ ಪ್ರಿಪೇರ್ ಆಗಿದ್ರು ಮನೆ? Prepare our responsibility depending on FAs, SAs, stage by stage they improve themselves. ಮನೆಯಲ್ಲಿ ಡೇ ಟು ಡೇ ಲೈಫಲ್ಲಿ ಅವರು ಪ್ರಿಪೇರ್ ಆಗೋದು ನಿಮ್ಗೆ ಏನಾದರೂ ತೊಂದರೆ ಆಯಿತಾ? As a parent, no one can say it is a ತೊಂದರೆ. It is every parent's responsibility to bring up their kids ಅಲ್ವಾ. ಸೊ ಅವ್ರ ಪಾಡಿಗೆ ಅವ್ರು ಮಾಡ್ಕೋತಾ ಇದ್ರು. ನಾವು ಲಿಟಲ್ ಬಿಟ್ ಆಫ್ ಪುಷಿಂಗ್ ದೆಮ್, ಎನ್ಕರೇಜಿಂಗ್ ದೆಮ್, ನಾಟ್ ಪ್ರೆಷರೈಸಿಂಗ್ ದೆಮ್, ಮೇನ್ ಥಿಂಗ್. ಚೆನ್ನಾಗಿ ಬರೀತಿದ್ದೀರಂತೆ ಅನ್ಕೊತಿದ್ದೀರಾ? ಮಾಡಿರ್ತಾಳೆ. ಥ್ಯಾಂಕ್ ಯು. ಹೇಳಪ್ಪ ಆಯ್ತು. ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ. ಎಷ್ಟೊತ್ತಿಗೆ ಮಾಡ್ಕೊಂಡ್ರೆ ಎಷ್ಟು ದಿವಸದಿಂದ ಅವರ ಪ್ರಿಪರೇಷನ್ ಇತ್ತು? ಈಗ ಎಕ್ಸಾಮ್ ಬರೀತಿದ್ದೀರಲ್ವಾ, ಹೇಗೆ ಮನೆಯಲ್ಲಿ ಪ್ರಿಪೇರ್ ಆದರು? ಅದೇ ಕ್ಲಾಸ್ಗೆ ಹೋಗೋರು, ಓದೋರು, ಅಲ್ಲೂ ಮುಗಿಸ್ಕೊಂಡು ಬಂದು ಮತ್ತೆ ಟ್ಯೂಷನ್ಗೆ ಹೋಗೋದು, ಮತ್ತು ಮನೆಯಲ್ಲೂ ಎಷ್ಟೊತ್ತಾಗುತ್ತೋ ಅವ್ರಿಗೆ ಅಷ್ಟೊತ್ತು ಅವರಿಗೂ ಓದೋಳು, ಪ್ರಾಕ್ಟೀಸ್ ಮಾಡೋಳು, ಓದೋಳು ಎಲ್ಲ ಮಾಡೋಳು. ಥ್ಯಾಂಕ್ ಯು.